ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಮದ ಪಲ್ಯ ಡಿಪಾರ್ಟ್ಮೆಂಟ್ ಅಲ್ಲ ನಿಂದಲ್ಲ ಎಲ್ಲ ಎತ್ಕೊಂಡಿದ್ಯಾ? ಓ, ನಾನು ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಓ, ಬದ್ನೆಕಾಯಿ ನಿಂಗೆ ಇಷ್ಟ ಅಲ್ಲ? ಇಲ್ಲಪ್ಪ, ಆದ್ರೆ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಪ್ರೂವ್ ಆಗೋಯ್ತು. ಆ ಡೈಲಾಗ್ ಅಂದ್ರೆ ಇಷ್ಟ, ಅದಕ್ಕೆ ನಾನು ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಓ ಮಾಡು ಮಾಡು. ಅಲ್ಲಕ್ಕಲ್ಲ, ಮೊದಲೇ ಸತಿ ಅಡಿಗೆ ಮಾಡ್ತಿರೋದು ಅಂತಿದ್ಯಾ, ಹೆಂಗಲ್ಲ ಮಾಡಿಯಾ? ಅದೇನ್ ದೊಡ್ಡ ವಿಷಯನ, ಮೊಬೈಲ್ನಾಗೆ ನೆಟ್ ಇದ್ರೆ ಎಲ್ಲ ನೆಟ್ ಮಾಡ್ಬೋದು. ನೆಟ್ ಅನ್ಕೊಂಡು ಸೊಟ್ಟಗ್ ಮಾಡ್ಬಿಟ್ಯಾ? ನೆಟ್ಟಿಗೆ ಮಾಡು. ಅಲ್ಲಿ ಬೆಸ್ಟ್. ನಿಂಗು ಬೆಸ್ಟ್. ಈಗ ನಾನು ಚಪಾತಿ ಮಾಡ್ತೀನಿ, ಹಿಟ್ಟಿಗೆ ನೀರ್ ಹಾಕ್ಬಿಟ್ರೆ ಸಾಕು, ಚಪಾತಿ ಆಗೋಯ್ತದೆ. ಈ ಹೆಣ್ಣೈಕ್ಳು ಏನ್ ಜಂಬ ಕೊಚ್ಕೋತಾರೆ. ನಾನ್ ಮಾಡ್ತೀನಿ. ಈಗ ನಾನ್ ಮಾಡ್ತೀನಿ ನೋಡು. ಮೊದಲಿಗೆ ಬಾಣ್ಲಿಯನ್ನು ಇಡಿ. ನಮ್ಮ ಅಪ್ಪನ ಇಡ್ಬೇಕಾ ಈ ಬಾಣ್ಲಿನ? ಓಕೆ, ಸಾರಿ. ಪಾತ್ರೆ ತಕೊಳ್ಳಿ. ಈಗ ಇಟ್ಟು ತಕೊಳ್ಳಿ, ಇಟ್ಟು ಹಾಕಿ. ನಂತರ ಸ್ಟವ್ ಅನ್ನು ಆನ್ ಮಾಡಿ ಹಚ್ತೀನಿ. ಅಡುಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆಯನ್ನು ಹಾಕಿ. ಎಣ್ಣೆಯನ್ನು ಬಿಟ್ಟು ಸಾಸಿವೆ ಹಾಕಿ. ಈಗ ಇಟ್ ಮ್ಯಾಕೆ ನೀರ್ ತಕೊಳ್ಳಿ, ನೀರ್ ಹಾಕಿ. ಈ ನೀರು ಒಸಿ ಜಾಸ್ತಿ ಆಗೋಯ್ತೆ, ಪರವಾಗಿಲ್ಲ, ಹಿಟ್ಟು ಹಾಕಮ್ಮ. ಅಯ್ಯೋ, ಹಿಟ್ಟು ಒಸಿ ಜಾಸ್ತಿ ಆಗೋಯ್ತೆ, ನೀರು ಹಾಕಿದ್ರೆ ಆಯ್ತು. ಇದು ತಿಂದ್ರೆ ನಾನು ನಮ್ಮ ಬಾಬಾ ಕಳೆದೊಯ್ತೀವಿ. ಮುಂದೆ ಅಯ್ಯಯ್ಯೋ, ನೆಟ್ ಬೇರೆ ನಿಂತೋಯ್ತಲ್ಲಪ್ಪ. ಅಯ್ಯಯ್ಯೋ, ನೀರು ಒಸಿ ಜಾಸ್ತಿ ಆಗೋಯ್ತು. ಚಪಾತಿ ಮಾಡ್ತಿದೀವ, ಪಾಯಸ ಮಾಡ್ತಾ ಇದೀವ, ಅದಕ್ಕೇನಂತೆ ಹೂವಸಿ ಹಿಟ್ಟು ಹಾಕಮ್ಮ, ಸರಿ ಹೋಯ್ತದೆ. ಈ ದರಿದ್ರ ನೆಟ್ಗೆ ತಿರ್ಗಕ್ಕೆ ಇದೇ ಟೈಮ್ ಬೇಕಾಗಿತ್ತಾ? ಬೇರೆ ಟೈಮ್ ಸಿಗ್ಲಿಲ್ವಾ? ಏಯ್, ಬೇಗ ತಿರ್ಗೋ. ಹೂವಾ, ಬಿಳಿ ಬದ್ನೆಕಾಯಿ ಎಲ್ಲ ಕರಿ ಬದ್ನೆಕಾಯಿ ಆಗೋಯ್ತಲ್ಲಪ್ಪ. ಏನ್ ಮಾಡೋದೀಗ? ತಿರ್ಗ್ಲೇ. ಅಯ್ಯಯ್ಯೋ, ಗಟ್ಟಿನೇ ಆಯ್ತಿಲ್ವೇ? ಅಯ್ಯೋ ಶಿವನೇ, ಚಪಾತಿ ಹಿಟ್ಟು ಕಲ್ಸು ಮಾದ್ರೆ ದೋಸೆ ಹಿಟ್ಟಾಗೋಯ್ತೆ. ನಿಮಗ್ ಗೊತ್ತಾಗಕ್ಕಿಲ್ಲ ಕಣ್ರಲ್ಲ, ತಿರುಗ್ಲಾ. ಅಯ್ಯಯ್ಯಪ್ಪ, ಪಲ್ಯ ಮಾಡೋದು ಇಷ್ಟೊಂದು ಕಷ್ಟನಾ? ಅಯ್ಯಯ್ಯೋ, ಏನಪ್ಪ ಇದು, ಬದನೆಕಾಯಿ ಸೀದು ತುಂಟ್ರು ಗಡಿ ಆಗ್ಬಿಡೈತೆ. ಆಹಾ, ಗಂಡು ಮಕ್ಳಿಗೆ ಅಡ್ಗೆ ಮಾಡಕ್ ಬರಲ್ಲ ಅಂತಾನೆ ಅನ್ಸುತ್ತೆ. ಅಮ್ಮಂದಿರು ಅಡ್ಗೆ ಮನೆನ ಅಕ್ಕೈರೆ ಮಾಡ್ಕೊಬಿಡ್ತಾರೆ. ಏನ್ ಪರವಾಗಿಲ್ಲ, ಇನ್ನೊಂದ್ ಚೂರು ಹಸಿಟ್ಟು ಹಾಕ್ರೆ ಗಟ್ಟಿ ಆಯ್ತದೆ. ಹಸಿಟ್ಟು ಖಾಲಿ ಆಗ್ಬಿಟ್ಟೈತೆ. ಇದ್ಯಾಕೋ ನಮ್ಮ ಕೈಲಿ ಹಾಕಿಲ್ಲ. ಹಿಟ್ಟು ಜಾಸ್ತಿ ಆಯ್ತು ಅಂತ ನೀರು ಹಾಕಿ, ನೀರು ಜಾಸ್ತಿ ಆಯ್ತು ಅಂತ ಹಿಟ್ಟು ಹಾಕಿ, ಸೂಪರ್ ಹಿಟ್ ಆಯ್ತದೆ ಅಂದ್ರೆ ದೋಸೆ ಹಿಟ್ಟಾಗೋಯ್ತೆ. ನಂದೇ ಈ ಕರ್ಮ. ಇನ್ನು ನಮ್ಮ ಬಾಮೈದಂದು ಯಾವ ಕರ್ಮನೋ. ಬಾಮೈದಾ, ಬಂದೆ ಇದೇ ಪಾಯಸಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ? ನಿಂದೇನ್ಲಾ ತೋರ್ಸ್ಲಾ? ಬಾಮೈದಾ, ಏನ್ಲ ಇದು? ಟೆನ್ಷನ್ ಆಗ್ಬೇಡ, ಅದು ನೆಟ್ಟು ಕೈ ಕೊಟ್ಬಿಡ್ತು ಬಾವ. ಅರ್ಧ ನೋಡೋಷ್ಟ್ರಲ್ಲಿ ಅರ್ಧ ಸೀದೋಗಿತ್ತಾ.
ಇನ್ನು ಅರ್ಧ ಆಗೋಷ್ಟ್ರಲ್ಲಿ ಟ್ಯೂಬ್ನಾಗೆ ಆಡ್ ಬಂದ್ಬಿಡ್ತು, ಸಿದೋಯ್ತು. ಲೇ ಇದೆಲ್ಲ ನೋಡ್ತಿದ್ರೆ ಸುಮ್ಕೆ ಹೋಟ್ಲ್ಗೆ ಹೋಗಿ ಊಟ ಮಾಡೋದೇ ವಾಸಿಗೆ ಅನ್ಸುತ್ತೆ ಅಲ್ವಾ? ನಮ್ಗೆ ಈಗ ಬುದ್ಧಿ ಬಂತಲ್ವಾ? ನಂಗೆ ಆಗ್ಲೇ ಬುದ್ಧಿ ಬಂದಿತ್ತು ಕಲ, ಆದ್ರೆ ಹೆಣ್ಮಕ್ಳ ಕಷ್ಟ ಏನು ಅಂತ ನಿಂಗೆ ಗೊತ್ತಾಗ್ಲಿ ಅಂತ ಹಿಂಗ್ ಮಾಡಿದ್ದು ಆಟೆಯ. ನಮ್ಮ ಅವ್ವನು, ನಮ್ ಹೆಂಡ್ರು, ನಮ್ಮ ಅಕ್ಕ ತಂಗಿರು ನಮ್ ಊಟ ಬಡಿಸ್ಬೇಕಾರೆ ಉಪ್ಪು ಜಾಸ್ತಿ, ಹುಳಿ ಜಾಸ್ತಿ, ಖಾರ ಜಾಸ್ತಿ ಅಂತೀವಿ. ಆದ್ರೆ ಪಾಪ ಆ ಹೆಣ್ ಜೀವಗಳು ನಮ್ಗೆ ಹೊತ್ತೊತ್ತಿಗೆ ಅಡಿಗೆ ಮಾಡಿ ಬಡಿಸ್ತಾವಲ್ಲ, ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವ್ ಯಾರು ಊಟದ ಮ್ಯಾಕೆ ಅಹಂಕಾರನೇ ತೋರ್ಸಕ್ಕಿಲ್ಲ ಕಲ. ನಿಜ ಬಾಬಾ, ನಮ್ಗೆ ಇವಾಗ ಬುದ್ಧಿ ಬಂದೈತೆ. ಹಂಗ ಅನ್ಬಿಟ್ಟು ನೀತಿ ಹೇಳೋ ಜ್ಞಾನದಾಗೆ ನನ್ ಕೈ ಬಿಟ್ಬಿಡ್ಬೇಡ. ಹೋಟ್ಲು ಕರ್ಕೊಂಡೋಗಿ ಊಟ ಕೊಡ್ಸು ಬಾಬಾ. ನಿನಗಿಲ್ದಿರೋ ಊಟ ಇಲ್ಲ, ಹಂಗೆ ಮಾಸಿಗೊಪ್ಲಿಗೆ ಹೋಗ್ತಾ ದಾರಿನಾಗೆ ಊಟ ಮಾಡ್ಕೊಂಡು ಹೋಗ್ಬಿಡುವ. ನಡಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡುವ, ಇಲ್ಲಾಂದ್ರೆ ನನ್ನ ಎಂಡ್ರು ಬಂದು ಮುಖಕ್ಕೆ ಹೆಂಗ್ ಮಂಗಳಾರತಿ ಎತ್ತಾಳೆ ಅಂದ್ರೆ ಎತ್ಕ ಬಾಬಾ, ಬೆಣ್ಣೆ ದೋಸೆ ಕೊಡಿಸ್ತೀಯ? ಬೆಣ್ಣೆ ಸೇರ್ಸಿ ಹಾಕ್ಕೊಡ್ತೀನಿ. ನಡಿ. ನನ್ನ ಸೊಸೆ ಯಾವ ನಿರ್ಧಾರ ಮಾಡಿದ್ದಾಳೋ ಗೊತ್ತಿಲ್ಲ. ಎಲ್ಲ ಸತ್ಯಾನು ಶಿವಗ್ ಗೊತ್ತಾಗಿ ಅವನು ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ನನ್ನ ಸ್ವಾರ್ಥಕ್ಕೂ ಆ ಭಗವಂತನೇ ಕಾರಣ. ಶಿವು ನಂಬೋ ಮಾತಾಡೋದನೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಅನ್ನೋದಾದ್ರೆ ರಾಣಿ ನನ್ನ ಸೊಸೆಯಾಗಿ ಮನೇಲೆ ಉಳಿಬೇಕು ಅಷ್ಟೇ. ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓ ಏನ್ರವ ಬಿರ್ನೆ ಎದ್ಬಿಟ್ಟಿದ್ದೀರಾ? ಹೇಳ್ದೆ ಇದ್ರೆ ಬಿಡ್ಬೇಕಲ್ಲ ನಿನ್ ತಂಗಿ ಶಿವು. ಬೆಳಗ್ಗೆನೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಪೂಜೆ ಮಾಡಿ ಮನೆಗೆಲ್ಲ ಸಾಂಬ್ರಾಣಿ ಹಾಕಿದಾಳೆ. ನಾವ್ ಇದನ್ನೆಲ್ಲ ಪಿಕ್ಚರ್ ಆಗಿ ನೋಡ್ತಿದ್ವಪ್ಪ. ಕಲ್ಪನಾ ಮಂಜುಳಾರ್ ಮಾಡೋದು ಪೂಜಿಸಲೆಂದೇ ಹೂಗಳ ತಂದೆ ಅಂತ ಏನಜೆ ಅಲ್ವಾ? ಮತ್ತೆ ಆದ್ರೀಗ ಲೈವ್ ಒಳಗೆ ನೋಡಂಗಾಯ್ತು. ಫಿದಾ ಆಗ್ಬಿಟ್ಟಿಬಿಡ ಶಿವ. ಅಯ್ಯೋ ಗೌಡ್ರೆ, ನೀವು ನನ್ನ ತಂಗಿನ ಈಟೊಂದು ಹೊಗಳದ್ ನೋಡಿದ್ರೆ ನಿಮಗ್ ಟ್ಯಾಂಕ್ಸ್ ಹೇಳೋಣ ಅಥವಾ ಅವಳು ಗುಣನೇ ಅಂತದ್ದು ಅಂತ ನಿಮ್ ಜೊತೆ ಸೇರ್ಕೊಂಡು ಹೊಗಳು ಬಿಡೋಣ ಒಂದು ಗೊತ್ತಾಯ್ತಿಲ್ಲ ನೋಡಿ. ಆದ್ರೆ ಒಂದ್ ಮಾತ್ರ ದಿಟ, ನಮ್ಮ ಮನೆ ಮಗ್ಗಿ ಬೇರೆ ಮನೆಗೆ ಹೋಗಿ ಹಿಂಗೆಲ್ಲ ಹೆಸರು ತಗೊಳ್ತಿದ್ಯಲ್ಲ, ಅದ್ರಾಗೆ ಒಂದ್ ಖುಷಿ ಆಯ್ತಲ್ಲ, ಅದು ಬೆಳೆಸ್ದವ್ರಿಗೆ ಮಾತ್ರ ಗೊತ್ತು. ಹೂವಣ್ಣ, ನಮ್ ರಾಣಿ ಇಡೀ ಮಾರಿಗುಡಿ ತುಂಬಾ ಫೇಮಸ್ ಆಗಿದ್ಲು. ಆದ್ರೆ ಇವಾಗ ನಮ್ ಮನೆ ಮಾಸ್ತಿ ಕೊಪ್ಪಲಲ್ಲೂ ಫುಲ್ ಫೇಮಸ್ ಆಗುತ್ತೆ. ನಾನು ಬೇರೆ ಊರಿಗೆ ಹೋಗಿದ್ರೆ ಚೆನ್ನಾಗೇ ಹೆಸರು ಮಾಡ್ತಾ ಇದ್ನಪ್ಪ. ಹೌದೌದು, ಈಗ ತಾಲೂಕ್ ಮಟ್ಟಕ್ಕೆ ಹೋಗಿ ಹೆಸರು ಮಾಡ್ತಾಳೆ, ಇಲ್ಲಾಂದ್ರೆ ಬಿದ್ದು ಕೆಸರು ಮಾಡ್ಕೊತಾಳೆ. ಸುಮತಿಮ್ಮ, ನನ್ನ ತಂಗಿನೋ ಪಾರು ಯಾರು ಕಾಣ್ತಿಲ್ವಲ್ಲ? ರಾಣಿ ಅಣ್ಣ, ಅದಕ್ಕೆ ಮತ್ತೆ ರಾಣಿ ಅಕ್ಕ ಹೊರಗಡೆ ಮಾತಾಡ್ತಿದ್ದಾರೆ. ಹೌದಾ? ಸರಿ ಸರಿ, ಹಂಗಾದ್ರೆ ನಾನು ನೋಡ್ಕೊ ಬರ್ತೀನಿ. ನಮ್ಮ ಮನೆ ದೀಪ